ರಾತ್ರಿ 9 ಗಂಟೆ ಆಯ್ತು. ಇವತ್ತಿನಿಂದ 14 ದಿನಗಳ ಕಾಲ ಲಾಕ್ ಡೌನ್ ಆಗೋಯ್ತು ಇಡೀ ಕರ್ನಾಡು. ರಸ್ತೆಗಳು ಬಂದ್, ಅಂಗಡಿ ಮುಂಗಟ್ಟುಗಳೆಲ್ಲವೂ ಬಂದ್. ಬೆಂಗಳೂರಲ್ಲಿ ಬೇಕಾಬಿಟ್ಟಿ ಹೊರಗಡೆ ಬಂದ್ರೆ, ಅನಗತ್ಯವಾಗಿ ಓಡಾಟ ಮಾಡಿದ್ರೆ ಪೊಲೀಸರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸರು ಆಲ್ರೆಡಿ ಅಲರ್ಟ್ ಆಗಿದ್ದಾರೆ, ಡ್ರಿಲ್ ಶುರು ಮಾಡಿದ್ದಾರೆ. ಹೇಗಿದೆ ಹಾಗಾದ್ರೆ 14 ದಿನದ ಲಾಕ್ ಡೌನ್ ನ ಮೊದಲ ದಿನ? ಬೆಂಗಳೂರಿನಿಂದ ಬೆಳಗಾವಿವರೆಗೂ ಲಾಕ್ ಆಗ್ತಾ ಇದೆಯಾ? ನ್ಯೂಸ್ 18 ನಲ್ಲಿ ಮೆಗಾ ಲೈವ್ ಕವರೇಜ್. ನಿಮ್ಮ ಮುಂದೆ ಒಂದೊಂದೇ ಊರಿನ ಚಿತ್ರಣವನ್ನ ಇಡ್ತಾ ಹೋಗ್ತೀವಿ. 9 ಗಂಟೆ ಆಗಿದೆ. 14 ದಿನಗಳ ಕಾಲ ಈ ಲಾಕ್ ಡೌನ್ ಇರುತ್ತೆ. ಸರ್ಕಾರ ಲಾಕ್ ಡೌನ್ ಅನ್ನೋ ಪದವನ್ನ ಬಳಕೆ ಮಾಡದೇ ಇದ್ರೂ ಕೂಡ ಗೈಡ್ಲೈನ್ಸ್ ಏನಿದೆ, ರೂಲ್ಸ್ ಏನಿದೆ, ಅವೆಲ್ಲವೂ ಕೂಡ ಲಾಕ್ ಡೌನ್ ರೂಲ್ಸ್ ಏನೇ, ಗೈಡ್ಲೈನ್ಸ್ ಏನೇ. ಒಂದ್ ಕಡೆ ಜನರಿಗೊಂಥರ ಆತಂಕ, 14 ದಿನ ಅದು ಮುಂದೆ ಮತ್ತೆ ಕಂಟಿನ್ಯೂ ಆಗುತ್ತೋ ಏನ್ ಕತೆನೋ ಗೊತ್ತಿಲ್ಲ. ಬೆಂಗಳೂರು ಸಹವಾಸನೆ ಬೇಡ, ನಮ್ ಊರುಗಳಿಗೆ ಹೋಗಿ ರೀಚ್ ಆದ್ರೆ ಸಾಕಪ್ಪ ಅಂತ ಬರ್ತಾ ಇದ್ದಾರೆ. ಬಸ್ಗಳ ಸೌಲಭ್ಯ ಇದೆ, ಇನ್ ಕೆಲವರಿಗೆ ಸರಿಯಾದಂತ ಫೆಸಿಲಿಟಿ ಸಿಕ್ಕಿಲ್ಲ. ಇನ್ನೂ ಕೂಡ ಗಂಟು ಮೂಟೆ ಕಟ್ಕೊಂಡು ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಜನ ಸಿಕ್ಕ ವಾಹನದಲ್ಲಿ ಹತ್ಕೊಂಡು ಊರ್ ಸೇರಿದ್ರೆ ಸಾಕಪ್ಪ, ಗಂಜಿ ಕುಟ್ಕೊಂಡಾದ್ರೂ ಇರ್ತೀವಿ, ಊರಿಗೆ ಹೋಗ್ಬಿಡ್ತೀವಿ ಅಂತ ಹೊರಟು ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ ನಲ್ಲಿ ನಿನ್ನೆಯಿಂದಲೂ ಕೂಡ ಫುಲ್ ರಶ್. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ಆ ಸೈಡ್ ಹೋಗೋರು ಮುಗಿಬಿದ್ದು ಬರ್ತಾ ಇದ್ದಾರೆ, ದೌಡಾಯಿಸಿ ಬರ್ತಾ ಇದ್ದಾರೆ. ಹೇಗೋ ನಮ್ಮ ಊರ್ ತಲುಪಿದ್ರೆ ಸಾಕು ಅಂತ ಬರ್ತಾ ಇದ್ದಾರೆ. ನೋಡಿ, ಇದು ಮೆಜೆಸ್ಟಿಕ್ ನ ಚಿತ್ರಣ. ರಾತ್ರಿ 9 ಗಂಟೆ ನಂತರನೂ ಕೂಡ ಅಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಮೆಜೆಸ್ಟಿಕ್ ನಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ತರ ಇದೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ನಿನ್ನೆಯಿಂದಲೂ ಕೂಡ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಇವತ್ತು ಹೆಚ್ಚುವರಿಯಾಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಸಾರಿಗೆ ಇಲಾಖೆ ಮಾಡಿತ್ತು. ಈಗ 9 ಗಂಟೆ ನಂತರ ಮೆಜೆಸ್ಟಿಕ್ ನಲ್ಲಿ ಯಾವ ತರ ಚಿತ್ರಣ ಇದೆ? ಎಸ್ ಶರ್ಮಿತಾ ಶೆಟ್ಟಿ, ಈಗ ಸಮಯ 9 ಗಂಟೆ ಆಗಿದೆ. ಈಗ 9 ಗಂಟೆಯಿಂದ 15 ದಿನಗಳ ಕಾಲ ಜನತಾ ಕರ್ಫ್ಯೂ ಇರುವಂತದ್ದು. ಸದ್ಯ ಇದ್ರ ಬಗ್ಗೆ ಎಲ್ಲ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸಮಯ ಇಷ್ಟೊತ್ತಾದ್ರೂ ಕೂಡ ಕೆಲವೊಬ್ರು ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾ ಇರುವಂತದ್ದು. ಸದ್ಯ ಈಗಲೂ ಕೂಡ ಅಂದ್ರೆ ಈಗ ಕೊನೆ ಹಂತದ ಕಾರ್ಯಾಚರಣೆ. ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎಲ್ಲ ಕೆಲವೊಂದು ಬಸ್ಗಳು ಹೋಗ್ತಾ ಇದಾವೆ. ಈಗ ಸಮಯ ಕಳೆದಂತೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಈಗ ಸದ್ಯ ಕೆಲವರು ಗುಂಪಾಗಿ ಇಲ್ಲಿ ಯುವಕರ ತಂಡ ಹೋಗ್ತಾ ನೋಡಬಹುದು. ಕೆಲವರು ಈಗ ಕೊನೆ ಹಂತದ ಬಸ್ ಕಾರ್ಯಾಚರಣೆ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಸಮಯ 10 ಗಂಟೆ ಬಳಿಕ ಏನಾದ್ರೂ ಬಂದ್ರೆ, 9 ಗಂಟೆ ಆದ ನಂತರ ಬಂದ್ರೆ ಅದಲ್ಲಿ ಸದ್ಯ ಅವರ ಕಳಿಸುವಂತ ಕೆಲಸವನ್ನ ಈಗ ಪೊಲೀಸ್ ನಂತರ ಅಧಿಕಾರಿಗಳು ಮಾಡುವಂತದ್ದು. ಅದೇ ರೀತಿ ಕೆಎಸ್ಆರ್ಟಿಸಿಯ ವಿಭಾಗದಲ್ಲಿ ಒಳಗಡೆ ಯಾವ ರೀತಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಅನ್ನೋದನ್ನ ತೋರಿಸುವಂತ ನಾವು ಕೆಲಸವನ್ನ ಮಾಡ್ತೀನಿ. ಸದ್ಯ ಅಂದ್ರೆ ಈಗಾಗಲೇ ಕೆಲವೊಬ್ರು ಬಸ್ಗಳು ಸಿಗದೆ ಕಾಯುವಂತ ಪರಿಸ್ಥಿತಿ ಇದೆ. ಕೆಲವರು ಇನ್ನೂ ಕೂಡ ಆಟೋಗಳಲ್ಲಿ ಬಂದು ಇಲ್ಲಿ ಬಸ್ ನಿಲ್ದಾಣದಂತ ಬರುವಂತದ್ದು ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ಸದ್ಯ ಜೊತೆಗೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. 9 ಗಂಟೆ ಒಳಗಡೆ ಬಸ್ಗಳಿಗೆ ಬರಬೇಕು ಅಂತ ಹೇಳಿ ಏನು ಆನ್ಲೈನ್ ಟಿಕೆಟ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ರು, ಅವ್ರಿಗೆ ಕೂಡ 9 ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದ್ರು. ಸದ್ಯ ಕೆಲವೊಂದು ಬಸ್ಗಳು ಹಾಗಾಗಿ ಕಾಯ್ತಾ ಇದ್ದಾರೆ. ನೀವು ನೋಡಬಹುದು ದೃಶ್ಯ, ಕೆಎಸ್ಆರ್ಟಿಸಿಯ ಟರ್ಮಿನಲ್ 2 ಬಸ್ ನಿಲ್ದಾಣದಲ್ಲಿ ಇನ್ನು ಕೂಡ ಬಸ್ಗೆ ಕಾಯ್ತಾ ಇರುವಂತಹ ದೃಶ್ಯಾವಳಿ ಇರುವಂತದ್ದು. ಸದ್ಯ ಅವರು ಎಲ್ಲ ಕೂಡ ಕಾಯ್ತಾ ಇದ್ದಾರೆ. ಎಲ್ಲ ಕೂಡ ಲಗೇಜ್ ಗಳನ್ನ ತುಂಬಿಸ್ಕೊಂಡಿದ್ದಾರೆ. ಟರ್ಮಿನಲ್ 1ರಲ್ಲಿ ಇನ್ನು ಯಾದಗಿರಿ, ಗುಲ್ಬರ್ಗ ಮತ್ತೆ ರಾಯಚೂರು ಈ ಭಾಗಗಳಿಗೆ ಹೋಗುವಂತ ಕೂಡ ಕಾಣಿಸುವಂತದ್ದು ಸದ್ಯ ನೋಡಬಹುದು. ಬಹುತೇಕವಾಗಿ ಈಗ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲ ಕೂಡ ಸಾಲುಗಟ್ಟಿ ಎಲ್ಲ ಕೂಡ ಲಗೇಜ್ ಗಳನ್ನ ತುಂಬಿಕೊಂಡು ತಮ್ಮ ಊರಿಗೆ ಹೊರಟಿರುವಂತದ್ದು. ಸದ್ಯ ಏನಂದ್ರೆ ಈಗ ಬಸ್ಗಳಿಗೆ ಇವರೆಲ್ಲ ಕೂಡ ಟಿಕೆಟ್ ಬುಕ್ ಆಗಿ ಬಸ್ಗಳಿಗಾಗಿ ಕಾಯ್ತಾ ಇರುವಂತದ್ದು. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿ ಕೊಡುವಂತ ಪ್ರಕಾರ 9:30ರವರೆಗೂ ಅಂದ್ರೆ 9 ಗಂಟೆ ಅಂತ ಹೇಳಿದ್ರು. ಒಂದ್ ವೇಳೆ ಅವಶ್ಯಕತೆ ಬಿದ್ರೆ ಬಸ್ಗಳ ಬರುವಿಕೆ ಏನಾದ್ರೂ ಒಂದು ತಡವಾದ್ರೆ ಅವ್ರಿಗೆ 9:30ವರೆಗೂ ಕೂಡ ಅವಕಾಶವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು. ಸದ್ಯ ಈಗ ಒಂದ್ ವೇಳೆ ಏನಾದ್ರೂ ತಡವಾದ್ರೂ ಕೂಡ ಬಸ್ಗಳ ವ್ಯವಸ್ಥೆಯನ್ನ ಮಾಡ್ತೀವಿ, ಯಾರಿಗೂ ಕೂಡ ಸಂಚಾರ ಬದಲಿ ಸಮಸ್ಯೆ ಆಗಲ್ಲ ನಿಟ್ಟಿನಲ್ಲಿ ಹೇಳಿದ್ರು. ಸದ್ಯ ಇದು ಟರ್ಮಿನಲ್ 2 ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಂದ್ರೆ ಧರ್ಮಸ್ಥಳ, ಮಂಗಳೂರು, ಕುಂದಾಪುರ ಈ ಭಾಗಕ್ಕೆ ಹೋಗುವಂತಹ ವೆಹಿಕಲ್ಸ್. ಬೆಂಗಳೂರಿನಲ್ಲಿ ಬಹುತೇಕವಾಗಿ ಇವರೆಲ್ಲರೂ ಕೂಡ ಉದ್ಯೋಗ ಮತ್ತೆ ಎಲ್ಲ ಕೂಡ ಇಲ್ಲಿ ಏನು ಕೆಲಸ ಮಾಡ್ಕೊಂಡಿರುವಂತರು ಬಹುತೇಕ ಮಂದಿ ಎಲ್ಲ ಕೂಡ 15 ದಿನಗಳ ಕಾಲ ಏನು ಒಂದು ಜನತಾ ಕರ್ಫ್ಯೂ ಇರುತ್ತೆ. ಮತ್ತೆ ಅದು
ಕಂಟಿನ್ಯೂ ಆದರೆ ಕಷ್ಟ ಅಂತೇಳಿ ಇಲ್ಲಿ ಕೆಲಸಗಳನ್ನ IT-BT ಸೆಕ್ಟರ್ಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವರೆಲ್ಲರೂ ಕೂಡ ಬಹುತೇಕವಾಗಿ ಎಲ್ಲ ಕೂಡ ತಮ್ಮ ಲಗೇಜ್ಗಳನ್ನು ತುಂಬಿಕೊಂಡು ತಮ್ಮ ಊರುಗಳತ್ತ ಹೊರಟಿರುವಂಥದ್ದು. ಜೊತೆಗೆ ಈಗಾಗಲೇ BMTC ಬಸ್ಸು ಸಂಚಾರ ಈಗಾಗಲೇ ಸ್ಥಗಿತ ಆಗಿದೆ. 9 ಗಂಟೆ ಸ್ಥಗಿತ ಬಗ್ಗೆ ಕೂಡ ಅಲ್ಲಿ BMTC ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದ ಜೊತೆಗೆ ಈಗ ಮೆಟ್ರೋ ಸಂಚಾರ ಕೂಡ ಸ್ಥಗಿತವಾಗುವಂಥದ್ದು. ಸದ್ಯ ಇಲ್ಲಿ ಎಲ್ಲ ಕುಟುಂಬಸ್ಥರು ತಮ್ಮ ಲಗೇಜ್ಗಳನ್ನು ಹೊತ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ನೋಡ್ತಾ ಇರುವಂಥದ್ದು. ಸದ್ಯ ಕುಟುಂಬ ಸ್ನೇಹಿತರನ್ನು ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಗೆ ಹೊರಟಿರೋದು? ಕುಂದಾಪುರ. ಏನೀಗ ಲಾಕ್ಡೌನ್ ಮಾಡ್ತಾ ಇದ್ದಾವೆ ಕಾರಣಕ್ಕೆಲ್ಲ ಊರ್ ಕಡೆ ಹೊರಟಿರೋದು? ಹಾ, ಹೌದು. 14 days ಅಷ್ಟೇ. ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರೆ? ಎಲ್ಲಿದೆ ಮೇಡಮ್? ನಂದು ವರ್ಕ್ ಫ್ರಮ್ ಹೋಮ್ ಇದೆ. ಹಸ್ಬೆಂಡ್ ರೆಸ್ಟೋರೆಂಟ್. ಥ್ಯಾಂಕ್ ಯು. ಅಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ವಿ, ಈಗ ಮನೆಯಲ್ಲಿ ಮಾಡ್ಕೋಬಹುದು. ಈಗ 15 ದಿನಗಳ ಕಾಲ ಕೆಲಸ ಇರೋ ಅಂದ್ರೆ ಲಾಕ್ಡೌನ್ ಮಾಡಿರೋದ್ರಿಂದ ಹೀಗಾಗಿ ನಾವು ತಮ್ಮ ಊರುಗಳ ಹತ್ರ ಜೊತೆಲಿ ಹೊರಟಿದ್ದೀವಿ ಅಂತ. ಅದೇ ರೀತಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ಎಲ್ಲ ಕೂಡ ಲಗೇಜ್ಗಳನ್ನ ತುಂಬ್ಕೊಂಡು ಹೊರಟಿದ್ದಾರೆ. ಅಂದ್ರೆ ಎಲ್ಲ ಕೂಡ ಕುಂದಾಪುರ, ಧರ್ಮಸ್ಥಳ ಆ ಭಾಗಗಳ ಹತ್ರ ಹೊರಟಿರೋದು. ಅವ್ರು ಮಾತಾಡ್ತೀನಿ. ಮೇಡಮ್, ಎಲ್ಲಿಗೆ ಹೊರಟಿರೋದು? ಎಸ್, ಅಂದ್ರೆ ಇವರು ಮಾತಾಡೋ ಸದ್ಯ ಎಲ್ಲ ಕೂಡ ಲಗೇಜ್ಗಳನ್ನ ತುಂಬಿಸ್ಕೊಂಡು ತಮ್ಮ ಊರುಗಳ ಹತ್ರ ಹೊರಟಿರುವಂಥದ್ದು. ಈಗ ಸದ್ಯ 9:30ರವರೆಗೂ ಕೂಡ ಅವ್ರಿಗೆ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತೀವಿ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟು KSRTC ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗ KSRTC ಟರ್ಮಿನಲ್ 1 ಮತ್ತು 2ರಲ್ಲಿ ಕೂಡ ಅಧಿಕಾರಿಗಳು ಯಾರು ಯಾದಗಿರಿ, ಕಲಬುರಗಿ ಮತ್ತು ಈ ಕಡೆ ಬರುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಪೊಲೀಸರು ಕೂಡ ಪ್ರಮುಖ ಜಂಕ್ಷನ್ ಮತ್ತೆ ಮೇಲ್ಸೇತುವೆಗಳಾಗಿರ್ಬೋದು ಮತ್ತೆ ಪ್ರಮುಖ ಜಂಕ್ಷನ್ ಇದ್ದಲ್ಲ ಎಲ್ಲ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಚೆಕ್ ಪೋಸ್ಟ್ಗಳಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಇದು ಮೆಜೆಸ್ಟಿಕ್ ನ ಚಿತ್ರಣ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಬೆಂಗಳೂರು ಬಿಟ್ಟು ಹೋದ್ರೆ ಸಾಕು ಅಂತ ಇಲ್ಲಿ ಜನ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಪರಿಸ್ಥಿತಿ ಹೆಂಗಿದೆ 9 ಗಂಟೆ ಆದ್ಮೇಲೆ? ಶರ್ಮಿತಾ ಶೆಟ್ಟಿ, ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಬೆಳಗಾವಿಯ ಬಸ್ ನಿಲ್ದಾಣ ಇವತ್ತು ಜನಜಂಗುಳಿಯಿಂದ ಕೂಡಿತ್ತು. ಪ್ರಮುಖವಾಗಿ ಬೆಳಗಾವಿ ನಗರದಿಂದ ವಿವಿಧ ಕಡೆಗಳಿಗೆ ಏನು ಜನ ಹೋಗ್ತಾ ಇದ್ರು ಬೆಳಗ್ಗೆಯಿಂದ ಹೋಗಿದ್ದಾರೆ. ಆದರೆ ಸಂಜೆ ಮೇಲೆ ಕೆಲ ಪ್ರಯಾಣಿಕರಿಗೆ ಅನಾನುಕೂಲ ಆಗಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ಯಾವುದು ಬಸ್ಗಳು ವಾಪಸ್ ಬರೋಕ್ಕೆ ಸಂಜೆವರೆಗೆ ಸಾಧ್ಯವಿಲ್ಲ. ಆ ಕಡೆ ಬಸ್ಸನ್ನು KSRTC ಸಿಬ್ಬಂದಿ ಬಿಟ್ಟಿಲ್ಲ. ಹೀಗಾಗಿ ಕೆಲ ಪ್ರಯಾಣಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಮತ್ತೆ ಈಗ ಕೆಲವರು ಏನು ಅಂತಂದ್ರೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾ ಇದ್ದೇನೆ. ಈಗ ಅಂದ್ರೆ ಬೆಳಗಾವಿಯಿಂದ ಯಾವ ಬಸ್ಗಳು ಹೊರಡ್ತೀವಿ ಅವೆಲ್ಲವೂ ಕೂಡ ಈಗ ಅಂತಿಮವಾಗಿ ಹೊರಡಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈಗ ನೋಡ್ಬೋದು, ಇದು ಶಿವಮೊಗ್ಗ ಬಸ್ ನಾನ್ AC ಸ್ಲೀಪರ್ ಬಸ್ ಈಗ ಬೆಳಗಾವಿಯಿಂದ ಬಿಟ್ಟು ಹೋಗ್ತಾ ಇದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸದ್ಯ ಖಾಲಿ ಆಗಿರ್ತಕ್ಕಂಥದ್ದು. ಯಾವುದೇ ಪ್ರಯಾಣಿಕರು ಸದ್ಯ ಬಸ್ ನಿಲ್ದಾಣದಲ್ಲಿಲ್ಲ. ಕೆಲವು ಪ್ರಯಾಣಿಕರು ಅಂದ್ರೆ ಏನು ಸಂಜೆ ಬಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಅವರು ಮಾತ್ರ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಮತ್ತು ಲಾಕ್ಡೌನ್ ಆರಂಭವಾಗಿರ್ತಕ್ಕಂಥದ್ದು. ಕೆಲ ಪ್ರಯಾಣಿಕರು ಇನ್ನೂ ಕೂಡ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ಒಂದು ರಾಯಚೂರು ಬಸ್ ಇರು ಮತ್ತೊಂದು ಮಂಗಳೂರು ಬಸ್ ಇದೆ. 2 ಬಸ್ಗಳು ಹೋದ್ರೆ ಸಂಪೂರ್ಣವಾಗಿ ಬೆಳಗಾವಿಯ ಬಸ್ ನಿಲ್ದಾಣ ಖಾಲಿ ಆಗುತ್ತೆ. ಜೊತೆಗೆ ನಾಳೆಯಿಂದ 14 ಜನ ಕೂಡ ಈ ಒಂದು ಬಸ್ ನಿಲ್ದಾಣದಲ್ಲಿ ಬರಲ್ಲ. ಜೊತೆಗೆ ಸಿಬ್ಬಂದಿ ಕೂಡ ಈಗೇನು ಇವತ್ತು ಏನು ನೈಟ್ಗೆ ಹೋಗಿರ್ತಾರೆ ಅವರು ಬೆಳಿಗ್ಗೆ ಬರೋ ಸಾಧ್ಯತೆ ಇದೆ. ಮತ್ತು ಬೆಂಗಳೂರಿನಿಂದ ಏನು 20ಕ್ಕೂ ಹೆಚ್ಚು ಬಸ್ಗಳಲ್ಲಿ ಈಗಾಗಲೇ ಬೆಳಗಾವಿಯತ್ತ ಪ್ರಯಾಣಿಕರು ಬರ್ತಾರೆ. ಅವರು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಗೆ ಬಂದು ತಲುಪಲಿದ್ದು, ನಾಳೆ ಬೆಳಗ್ಗೆಯೂ ಕೂಡ ಕೆಲ ಬಸ್ಗಳು ಬೆಳಗಾವಿಗೆ ಬರಲಿದೆ. ಆದರೆ ನಾಳೆ ಈ ಬೆಳಗಾವಿಯಿಂದ ಮತ್ತು ಇತರ ಕಡೆಯಿಂದಲೂ ಕೂಡ ಯಾವುದೇ ಬಸ್ಗಳು ಹೊರಡಲ್ಲ. ಹೀಗಾಗಿ ಬೆಳಗಾವಿಯ ಬಸ್ ನಿಲ್ದಾಣ ಈಗ ಏನು ಸಂಪೂರ್ಣವಾಗಿ ಖಾಲಿಯಾಗಿದೆ. ಕೆಲ ಪ್ರಯಾಣಿಕರಿಗೆ ಸಂಜೆಯಿಂದ ಅನಾನುಕೂಲ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 1-2 ಬಸ್ಗಳನ್ನ ಮಾತ್ರ ರೂಟ್ನಲ್ಲಿ ಓಡಿಸ್ತಾ ಇದ್ರು. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದ್ದು. ಒಂದು ಬಸ್ನಲ್ಲಿ 70-80ಕ್ಕೂ ಹೆಚ್ಚು ಜನ ಏನು ಪ್ರಯಾಣ ಮಾಡಿರ್ತಕ್ಕಂಥದ್ದು. ಯಾವುದೇ ಸಾಮಾಜಿಕ ಅಂತರ ಈ ಒಂದು ಬಸ್ನಲ್ಲಿ ಇರಲಿಲ್ಲ. ಇದು ಕೂಡ ಏನು ಸೋಂಕು ಮತ್ತೆ ಹೆಚ್ಚಾಗಲು ಕಾರಣವಾಗಿದೆ. ಶರ್ಮಿತಾ ಶೆಟ್ಟಿ, ಮತ್ತು ಬೆಂಗಳೂರಿನಿಂದ ಏನು ಜನ ಬರ್ತಾ ಇದ್ದಾರೆ, ಏನು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕಿನ ಭೀತಿ ಇದೆ, ಅವರೆಲ್ಲರೂ ಕೂಡ ಈಗ ತಮ್ಮ ಊರುಗಳು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವರು ಸ್ವಯಂ ಪ್ರೇರಿತವಾಗಿ ಕ್ವಾರಂಟೈನ್ ಆಗಬೇಕು ಮತ್ತು ಪರೀಕ್ಷೆಗೆ ಒಳಗಾಗಬೇಕು. ಇಲ್ಲಾಂದ್ರೆ ಈ ಬೆಂಗಳೂರಿನ ಸೋಂಕಿನ ಭೀತಿ ಇಡೀ ರಾಜ್ಯವನ್ನ ಹರಡುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಕ್ರಮ ವಹಿಸಬೇಕು ಅಂತ ಹೇಳಿ ಸಾರ್ವಜನಿಕರ ಆಗ್ರಹವಾಗಿದೆ. ಶರ್ಮಿತಾ ಶೆಟ್ಟಿ, ಜೊತೆಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಬೇರೆ ಊರಿಂದ ಬಂದಿದ್ರೆ ಸೆಲ್ಫ್ ಕ್ವಾರಂಟೈನ್ ಆಗೋದು ಬೆಟರ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ.